ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವೆಲ್ಲ ಈಗ ಹಬ್ಬಗಳು, ಪಕ್ಷಮಾಸ ಇಲ್ಲ ಗೌರಿ ಹಬ್ಬ, ಕೆಲವರು ಒಬ್ಬೊಬ್ಬರು ಒಂದೊಂದು ಹಬ್ಬದಲ್ಲಿ ತಮ್ಮನ್ನು ಅಗಲಿರುವಂತಹ ಹಿರಿಕರಿಗೆ ಬಟ್ಟೆನ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಆ ಎಡೆ ಇಟ್ಟಿರುವಂತಹ ಬಟ್ಟೆನ ನಾವು ಯಾವ ರೀತಿ ಯೂಸ್ ಮಾಡಬೇಕು, ಬಿಸಾಕಬಾರ್ದು ಮತ್ತು ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಯೂಸ್ ಮಾಡ್ದೇ ಹಾಗೆ ಇಟ್ಬಿಟ್ಟಿರ್ತಾರೆ. ಆ ಥರ ಹಾಗೆ ಕೂಡ ಇಟ್ಕೋಬಾರ್ದು. ಸೊ ಅದನ್ನು ಯಾವ ರೀತಿ ರೀಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಇವಾಗ ನಾವು ಎಡೆಗಿಟ್ಟಿರೋ ಬಟ್ಟೆಗಳಲ್ಲಿ ಲೇಡೀಸ್ ಬಟ್ಟೆಗಳು, ಹೆಂಗಸರ ಬಟ್ಟೆಗಳು ಆಲ್ಮೋಸ್ಟ್ ಎಲ್ಲ ಯೂಸ್ ಆಗುತ್ತೆ. ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಆದರೆ ಈ ಜೆಂಟ್ಸ್ ಬಟ್ಟೆಗಳು ಈಗ ಆಲ್ಮೋಸ್ಟ್ ಯಾರು ಕೂಡ ಪಂಚೆನ ಯೂಸ್ ಮಾಡಲ್ಲ. ಎಲ್ಲ ಪ್ಯಾಂಟು, ಶಾರ್ಟ್ಸು ಆ ಥರ ಹಾಕೊತಾರೆ. ಸೊ ಪಂಚೆ ಒಂದು ವೇಸ್ಟ್ ಆಗುತ್ತೆ. ಈ ವೇಸ್ಟ್ ಅಂತ ಸುಮ್ಮನೆ ಬಿಸಾಕಿರ್ತಾರೆ, ಅದನ್ನು ಯೂಸೇ ಮಾಡ್ತಾ ಇರಲ್ಲ. ಆ ಪಂಚೆನ ನಾವು ಹೇಗೆ ರೀಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಲ್ಲೂ ಕೂಡ ಈ ಥರ ಪಂಚೆಗಳು ಸುಮಾರಿದೆ. ನಾನು ಇದು ಸುಮ್ಮನೆ ವೇಸ್ಟ್ ಆಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಅಂದ್ಕೊಳ್ಳುವಾಗ ನನಗೊಂದು ಐಡಿಯಾ ಬಂದಿದೆ. ಈ ಐಡಿಯಾನ ನಿಮ್ಮ ಜೊತೆ ಕೂಡ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಪಂಚೆನ ಈ ರೀತಿ 4 ಫೋಲ್ಡಿಂಗಲ್ಲಿ ಮಡಿಚ್ಕೊಂಡು ಇಟ್ಕೊಳ್ಳಿ. ಇವಾಗ ನಾವು ಉದ್ದ 16 ಇಂಚು, ಅಗಲ 16 ಇಂಚು ಬರೋ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಅಗಲ ಬೇಕಿದ್ರೆ 2 ಸಮವಾಗಬೇಕಾದ್ರೂ ತೊಗೋಬೋದು, ಇಲ್ಲ 1 ಇಂಚು ಅಗಲ ಬೇಕಿದ್ರೆ ಜಾಸ್ತಿ ಬೇಕಾದರೂ ತೊಗೋಬೋದು. ಇಲ್ಲಿ ನಾನು ಉದ್ದ 16 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಪಂಚಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೂ ನೀವು 16 ಇಂಚಿಗೆ ಎಷ್ಟು ಬರ್ತವೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ನನಗೆ 3 ಪೀಸ್ ಬರ್ತಾಯಿದೆ. 3ಕ್ಕೂ ಇದ್ದೀನಿ, ಒಂದಕ್ಕೆ 16 ಇಂಚು ಬರೋ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಎರಡೂ ಕಡೆ 16 ಇಂಚು ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ. ಅಗಲ ಇಲ್ಲಿ ಎಷ್ಟಿದೆ ಅಷ್ಟು ದೊಡ್ಡದಾಗಿರೋದ್ರಿಂದ 18 ಇಂಚು ಬರುತ್ತೆ. ಕಡಿಮೆ ತೊಗೊಂಡ್ರು ಇಲ್ಲಿ ನಾವು ಫೋಲ್ಡ್ ಮಾಡಿ ಹೊಲಿದ್ರೆ ಅದು ಒಂದು 17 ಇಂಚು ಬರುತ್ತೆ, ಸಾಕು. ಕಟ್ ಮಾಡಿ ವೇಸ್ಟ್ ಮಾಡೋದೇನು ಬೇಡ. ಅದು ಎಷ್ಟಿದೆ ಅಷ್ಟು ಪೂರ್ತಿ ತಗೋತಾ ಇದ್ದೀನಿ ನಾನು. ಇಂಚು ಬರುತ್ತೆ 16 ಇಂಚ್ಗೆ. ಇದರಲ್ಲಿ ಎಷ್ಟು ಬರುತ್ತೆ ಆಗುತ್ತೆ 16 ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಪಂಚೆ ಫೋಲ್ಡಿಂಗ್ ಅಲ್ಲಿ ನನಗೆ ಆಗುತ್ತೆ ಅಷ್ಟು 3 ಪೀಸ್ ಬರ್ತಾ ಇದೆ. 16 ಇಂಚು 3 ಪಾರ್ಟ್ ಆಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಪೀಸ್ ಆಗುತ್ತೆ ಅಷ್ಟು ಇದೇ ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನಿಮ್ಮನೇಲೂ ಈ ಥರ ವೇಸ್ಟ್ ಆಗಿರೋ ಪಂಚೆಗಳು ಇದ್ದರೆ ನೀವು ಕೂಡ ಇದೇ ರೀತಿ ಯೂಸ್ ಮಾಡ್ಕೊಬೋದು. ನಿಮಗೆ ಅಗಲ ಇನ್ನೂ ಚಿಕ್ಕದು ಬೇಕಂದರೆ ಚಿಕ್ಕದಾಗೆ ಮಾಡ್ಕೋಬೋದು, ಇಲ್ಲ ಇನ್ನೂ ದೊಡ್ಡದಾಗಿರಬೇಕು ನಮಗೆ ಅಂದರೆ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ನನಗೆ ಇವಾಗ ಸೈಡಲ್ಲೂ ಕೂಡ 4 ಎಕ್ಸ್ಟ್ರಾ ಸ್ವಲ್ಪ ಆಚೆ ಈಚೆ ಆಗಿರುತ್ತಲ್ಲ ಪೀಸು, ಅದೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಮಧ್ಯೆ ಈ ಥರ ನಾವು ಫೋಲ್ಡ್ ಮಾಡಿದ್ವಲ್ಲ ಮಧ್ಯದ ಪೀಸ್ಗಳನ್ನೂ ಕೂಡ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಪಂಚೆನಲ್ಲಿ 16 ಬೈ 16 ಇಂಚ್ ಬರೋದು ನಮಗೆ 12 ಪೀಸ್ ಆಗಿದೆ. 12 ಪೀಸ್ನು ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇವಾಗ ನಾವು ಈ ಪೀಸ್ನ ಪೂರ್ತಿ 4 ಸೈಡು ಸಮವಾಗಿ ಫೋಲ್ಡ್ ಮಾಡಿ, ನಿಮ್ಮ ಹತ್ರ ಜಿಗ್ಜಾಗ್ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ ನಾನು ಏನು ಹೊಲಿತಾ ಇದ್ದೀನಿ ಅಂತ ಮಾಡ್ತಾ ಇದ್ದೀನಿ.
ನೋಡಿ ಇವಾಗ ಒಂದು ಪಂಚೆಯಿಂದ 12 ಸ್ಕರ್ಚಿಪ್ಗಳಾಗ್ತವೆ. ನ್ಯಾಪ್ಕಿನ್ಸ್ ಕಮ್ಮಿ ಅಂದರೂ ನಾವು ಅಂಗಡಿಲಿ ತಗೋಬೇಕು ಅಂದರೆ 20ರಿಂದ 30 ಕೂಡ ಪ್ಯೂರ್ ಕಾಟನ್ ಅಂದರೆ 30-40 ರೂಪಾಯಿ ಇರುತ್ತೆ. ಅದು ಕಳೆದೋಗ್ತಾನೆ ಇರುತ್ತೆ. ಅದು ಹೇಗೆ ಕಳೆದೋಗುತ್ತೆ ಒಂದು ಪಂಚೆಯಿಂದ ಇಲ್ಲಿ 12 ಸ್ಕರ್ಚಿಪ್ ರೆಡಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಈ ರೀತಿ ಪಂಚೆಗಳಿದ್ರೆ ಇದನ್ನು ಸ್ಟಿಚ್ ಕಟ್ ಮಾಡ್ಕೊಂಡು ಈ ಥರ ಸ್ಕರ್ಚಿಪ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೂ ತುಂಬ ಯೂಸ್ ಆಗುತ್ತೆ. ಅಂಗಡಿಲಿ ತಗೋಬೇಕು ಅಂದರೆ 30 ರೂಪಾಯಿ 40 ರೂಪಾಯಿ ಇರುತ್ತೆ. ಚೆನ್ನಾಗಿರೋ ಸ್ಕರ್ಚಿಪ್ ತಗೋಬೇಕು ಅಂದರೆ ಸೊ ಈ ಥರ ನೀವೇ ಸ್ವಂತವಾಗಿ ಮಾಡಿಕೊಂಡು ಯೂಸ್ ಮಾಡಿ. ಈಗ ಮಿಷನ್ ಇಲ್ಲ ಅಂದರೂ ಏನು ತೊಂದರೆ ಇಲ್ಲ, ಕೈಯಲ್ಲಿ ಕೂಡ ಫೋಲ್ಡ್ ಮಾಡಿಕೊಂಡು ಇದನ್ನು ಹೊಲ್ಕೋಬೋದು, ಹೆಮ್ಮಿಂಗ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಪ್ಲೀಸ್. ನೋಡಿ ಇವಾಗ 5 ನಿಮಿಷದಲ್ಲಿ ಪಟಾಪಟ್ ಅಂತ ಹೇಗೆ ಸ್ಕರ್ಚಿಪ್ ರೆಡಿ ಆಯಿತು ಅಂತ. 5 ನಿಮಿಷದಲ್ಲಿ ಸ್ಕರ್ಚಿಪ್ ರೆಡಿ ಆಯಿತು ನೋಡಿ. ಈ ಥರ ಒಂದು ಪಂಚೆಯಿಂದ 12 ಸ್ಕರ್ಚಿಪ್ನ ರೆಡಿ ಮಾಡ್ತಾ ಇದ್ದೀನಿ. ವೇಸ್ಟಾಗಿ ಬಿಸಾಕಿರುವಂಥ ಇವಾಗ ನಾವು ಇದನ್ನು ಕೈಯಲ್ಲಿ ಹೇಗೆ ಹೊಲಿಯೋದು ಅಂತ ನೋಡೋಣ ಬನ್ನಿ. ನಿಮ್ಮ ಹತ್ರ ಮಿಷನ್ ಇಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ. ಮಿಷನ್ ಇಲ್ಲ ಅಂದರೂ ಕೈಯಲ್ಲಿ ಹೊಲ್ಕೋಬೋದು. ಕೈಯಲ್ಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಈ ಪೀಸ್ನು ಮಾಮೂಲಿ ನಾವು ಸ್ಟಿಚಿಂಗು ಮಿಷನ್ ಸ್ಟಿಚಿಂಗ್ಗೆ ಹೇಗೆ ಫೋಲ್ಡ್ ಮಾಡಿಕೊಂಡು ಅದೇ ರೀತಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳಿ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಳಿ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಏನು ಕಷ್ಟ ಅನಿಸೋದಿಲ್ಲ, ಆರಾಮಾಗಿ ಹೆಮ್ಮಿಂಗ್ ಮಾಡ್ಕೋಬೋದು. ಈ ರೀತಿ ಫುಲ್ಲು ಸುತ್ತ 4 ಮೂಲೆಗಳನ್ನೂ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೆಮ್ಮಿಂಗ್ ಮಾಡಿಕೊಂಡ್ರೆ ಸ್ಕರ್ಚಿಪ್ಪು ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ.